ಬಂದಿದ್ದೀನಿ. ಲೋ ಮಗನೇ, ನಿಂದಲ್ಲೇ ರೋದನೆ ಆಗೋಯ್ತಲ್ಲೋ. ಈ ವಿಷಯ ಅಲ್ಲೇ ಹೇಳಿದ್ದಿದ್ದೆ ನಾನು ಓಡೋದು ತಪ್ಪಿತ್ತಾ? ಪಟ್ಟಿಸ್ಕೊಂಬಂದಲ್ಲ ಇಲ್ಲಿವರೆಗೂ. ನೀನು ಯಾಕ್ರೆ ನನ್ನ ಮಗನೇ? ಅಲ್ಲ ಏನು ಚೇಂಜ್ ಓವರು. ಇಷ್ಟೊತ್ತು ಬುದ್ಧಿ 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 ಅಂತಿದ್ದೋನು ಈಗ ಸಡನ್ ಆಗಿ ನೋಡಪ್ಪ ವರ್ಷನಾ. ಯಾವ ನಾಟಕದ ಕಂಪ್ನಿ ಇದೆಯಪ್ಪ ನೀನು? ಏನೋ ಮಾಡೋದು, ಪರಿಸ್ಥಿತಿ ಹಂಗಿದೆ. ಅವತ್ತು ನಿನ್ನ ಜೊತೆ ಮಾತಾಡ್ತಾ ಇದ್ದಿದ್ದಕ್ಕೆ ನೋಡಿದ್ಯಲ್ಲ, ಆ ಮಹೇಂದ್ರ ವರ್ಮ ಬಂದು ಹೆಂಗೆ ಆಡ್ದ ಅಂತ. ನಿನಗೇನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರಿ ಅಂತ ಭಯ ಕಾಣೋ ನನಗೆ. ಸುಮ್ಮನಿರಪ್ಪ, ನನಗೇನಾಗತ್ತೆ? ನಾನು ನಿನಗಿಂತ ದೊಡ್ಡ ನಾಟಕದ ಕಂಪ್ನಿಯವನು, ಹಂಗೆ ತಿರುಗಿಸ್ಬಿಡ್ತೀನಿ. ಆದರೂ ನಾವು ಒಂಥರ ಲವರ್ಸ್ ಥರ ಆಗ್ಬಿಟ್ವಿ ಬಿಡಪ್ಪ, ಕದ್ದು ಮುಚ್ಚಿ ಮೀಟ್ ಮಾಡಿ. ಆ ಆದಿತ್ಯನು ಕಾವೇರಿನ ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ದಂತೆ. ಈ ಆದಿತ್ಯ ಅಪ್ಪನ್ ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ದಾನೆ. ಆದಿತ್ಯ ಕಾವೇರಿನ? ಲೋ ಮಗನೇ, ಆದಿತ್ಯಪ್ಪನ ಬಗ್ಗೆ ಏನೋ ಹೇಳ್ತಿದ್ಯಾ ನೀನು. ಏನೋ ಅದು? ಏನಿಲ್ಲ ಬಿಡಪ್ಪ, ಇನ್ಯಾವಾಗಾರು ಹೇಳ್ತೀನಿ. ಇಲ್ಲ ಈಗಲೇ ಹೇಳು. ನಮ್ಮ ಆದಿತ್ಯಪ್ಪನ ಬಗ್ಗೆ ಏನು ಹೇಳಿದ್ರು ನನ್ನ ಕಿವಿ ಚುರುಕಾಗ್ಬಿಡುತ್ತೆ. ಅದೇನು ಅಂತ ಹೇಳು ಆದಿತ್ಯಪ್ಪಂದು. ಅಪ್ಪ ಏನಿಲ್ಲಪ್ಪ, ಆಮೇಲೆ ಯಾವಾಗಾದ್ರೂ ಹೇಳ್ತೀನಿ ಅಂದೆ ತಾನೆ. ಇಲ್ಲ, ಏನೋ ಮುಚ್ಚಿಡ್ತಿದ್ಯಾ ನನ್ನಿಂದ ನೀನು. ಹೇಳಲಿಲ್ಲ ಅಂದ್ರೆ ಬಿಡ್ತೀನಿ ನೋಡಿ ಇವಾಗ. ಬಿಡುವಂತೆ. ನೀನು ಯಾವತ್ತಾರು ಆ ದೊಡ್ಡ ಮನೆ ಬಾಗಿಲು ದಾಟಿ ಒಳಗಡೆ ಹೋಗಿದ್ಯಾ? ಅಯ್ಯೋ, ಅಲ್ಲೆಲ್ಲ ದೊಡ್ಡ ತಲೆಗಳು ಮಾತ್ರಪ್ಪ ಹೋಗೋದು. ನಾನು ಒಳಗೆ ಹೋಗೂ ಇಲ್ಲ, ಹೋಗೋದು ಇಲ್ಲ. ನೋಡೋ, ನೀನು ನನಗೆ ಮಾತು ಮರೆಸ್ಬೇಡ. ಆದಿತ್ಯಪ್ಪನ ಬಗ್ಗೆ ಅದೇನು ಹೇಳ್ತಾ ಇದ್ದೆ ಹೇಳು. ಅಪ್ಪ ಅದೆಲ್ಲ ಹೇಳ್ತೀನಿ. ನೀನು ಆ ದೊಡ್ಡ ಮನೆ ಒಳಗಡೆ ಹೇಗಿದೆ, ಒಳಗಡೆ ಏನೇನೆಲ್ಲ ಇದೆ ಅಂತ ನೋಡ್ಬೇಕಂತ ಒಂದ್ಸಲನೂ ಅನ್ಸ್ಲಿಲ್ವಾ? ನನಗಂತ ಯಾವ ಆಸನೂ ಇಲ್ಲ ಕಂದ. ನೀನಲ್ಲಿ ಒಳಗಡೆ ಹೋಗಿದೆಯಲ್ಲ, ನನಗಷ್ಟು ಸಾಕು, ಅದೇ ಸಂತೋಷ. ನೀನು ಅದೆಲ್ಲ ನೋಡಲೇಬೇಕು. ನಾನು ನೋಡಿದ್ರೆ ಅದು ನನ್ನ ಕಣ್ಣಿಗೆ, ನೀನು ನೋಡ್ಬೇಕಪ್ಪ. ನೀನೀಗ ವಿಷಯಕ್ಕೆ ಬರ್ತೀಯಾ ಇಲ್ವಾ? ಅಯ್ಯೋ, ನಾನು ಬಂದಿದ್ದೆ ಆ ವಿಷಯ ಹೇಳಕ್ಕೆ, ನೀನೇ ಮರ್ಸ್ಬಿಟ್ಟೆ ನೋಡು. ನೀನು ಆ ದೊಡ್ಡ ಮನೆ ಒಳಗಡೆ ಬರ್ತಿದ್ಯಾ ಸದ್ಯದಲ್ಲೇ. ಸುಮ್ಮನಿರ ಮಗನೇ, ಈಗ ನೀನು ಈ ಮನೇಲಿರೋದೇ ಕನಸೋ ನಿಜವೋ ಅಂತ ಇನ್ನೂ ಗಟ್ಟಿ ಆಗ್ತಿಲ್ಲ. ಇನ್ನು ಹೊಸ ಕನಸು ಬೇರೆ ಕಾಣ್ತಿದೀಯಾ? ಅಯ್ಯೋ, ಕನ್ಸಲ್ಲಪ್ಪ. ನೋಡ್ತಿರೋ, ನೀನು ಆ ದೊಡ್ಡ ಮನೆ ಒಳಗಡೆ ಬರ್ತೀಯ, ಆದರೆ ಡ್ರೈವರ್ ಕೂಲಿ ಶಾಮಣ್ಣ ಆಗಲ್ಲ. ಈ ಆದಿತ್ಯನ ಅಪ್ಪ ಶಾಮಣ್ಣ ಆಗಿ. ಅಣ್ಣಯ್ಯ, ಏನು ಒಬ್ಬೊಬ್ಬನೇ ಲೆಕ್ಕಾಚಾರ ಹಾಕ್ತಾ ಬರ್ತಿದ್ಯಾ? ಏನು ಲೆಕ್ಕಾಚಾರ ಹಾಕಲಿ, ಈ ನನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಬಾಳೆಹಣ್ಣು ತಿನ್ನೋದು ಹೇಗೆ ಅಂತ ಬಾಳೆಗೊನೆಯಿಂದ ಹಣ್ಣು ಕಿತ್ತು ಸಿಪ್ಪೆ ಸುಲಿದು ಬಾಯಿಗೆ ಹಾಕ್ಕೊಳ್ಳೋ ತನಕನೂ ಹೇಳ್ಕೊಟ್ಟಾಗಿತ್ತು. ಮುಂದೇನು ಯೋಚನೆ ಮಾಡೋದು? ಈ ನನ್ನ ಮಗ ಎಕ್ಸಾಮ್ ಹಾಲಲ್ಲಿ ಏನು ಬರೀತಾನೋ ಅದಷ್ಟೇ ಕೌಂಟ್ ಆಗುತ್ತೆ. ಅಣ್ಣಯ್ಯ, ಈ ವಿಚಾರದಲ್ಲಿ ಜಾಸ್ತಿ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮಹಾಭಾರತದಲ್ಲಿ ಕುಂತಿ ಎಲೆ ಮೇಲೆ ತನ್ನ ಮಗ ಕರ್ಣನ ಮಲಗಿಸಿ ನೀರಿಗೆ ಬಿಟ್ಟಿದ್ಲು. ಇದು ಅದೇ ರೀತಿ. ಅವನು ಮೀನು ಹಿಡಿಯೋರ ಮಗ ಆಗ್ತಾನೋ ಅಥವಾ ರಾಜನೇ ಆಗ್ತಾನೋ, ಅವನಿಗೆ ಬಿಟ್ಟಿದ್ದು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಷು ಕದಾಚಿತ್. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿಲ್ವಾ, ಮಾಡೋ ಕೆಲಸ ನೀನು ಮಾಡು, ಫಲಾನುಫಲಗಳು ನನಗೆ ಬಿಡು ಅಂತ. ನಾವು ಮಾಡ್ತಿರೋ ಈ ಕೆಲಸಕ್ಕೆ ರಾಮ ಕೃಷ್ಣರನ್ನೆಲ್ಲ ಹೇಳ್ಕೊಂಡು ಬರಬೇಕಾ? ಅವೆಲ್ಲ ಯಾಕಿವಾಗ? ಹಾಗೆಲ್ಲ ಇವ್ರು ಹೇಳ್ತಿದ್ದಲ್ಲ ಮಹಾಭಾರತದ ಬಗ್ಗೆ, ಸಿಚುಯೇಷನ್ ಕರೆಕ್ಟ್ ಆಗಿತ್ತಲ್ಲ, ಅದಕ್ಕೆ ಹೇಳು. ಗಿರಿಧರ್, ಸ್ವಲ್ಪ ಸುಮ್ಮನಿರ್ತೀರಾ? ಲಾಯರ್ ಮುಂದೆ ಅವನ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಸಾಕು. ಅಲ್ಲ, ಅವನು ಲಾಯರ್ ಮುಂದೆ ಉಲ್ಟಾ ಹೊಡೆದ್ಬಿಟ್ಟು ಮ್ಯಾಟ್ರೆಲ್ಲ ಹೇಳ್ಬಿಟ್ರೆ ಏನು ಕತೆ? ಅವನನ್ನೆಲ್ಲ ಸಿಗದಾಕ್ಬಿಡ್ತೀನಿ. ಮಹೇಂದ್ರ ವರ್ಮನ್ ಕೋಪ ಇನ್ನ ನೋಡಿಲ್ಲ ಅವನು. ನೀವು ಸಿಗದಾಕ್ಬಿಟ್ರೆ ಆಮೇಲೆ ಜೈಲ್ಗೆ ಹೋಗ್ತೀರಾ ಅಷ್ಟೇ. ನನಗೆ ಸಿಗದೇ ಇರೋದು ಯಾರಿಗೂ ಸಿಗಬಾರ್ದು.
ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೈಲ್ಗೆ. ಅಣ್ಣಯ್ಯ ಕೂಲ್ ಕೂಲ್. ಈಗ ಅಂಥದ್ದೇನಾಯ್ತು? ಯಾಕೆ ಅಷ್ಟೊಂದು ಟೆನ್ಷನ್ ತಗೊಳ್ತಿದ್ಯಾ? ಇವ್ರೇನೋ ಮಾತಾಡಿದ್ರು ಅಂತ ನೀನು ಯಾಕಣ್ಣಯ್ಯ ಕೋಪ ಮಾಡ್ಕೊಳ್ತೀಯಾ? ಹಾಂ, ಕೂಲ್. ಎಸ್, ಇದು ನಾವೇ ಕಿತ್ತಾಡ್ಕೊಳ್ಳೋ ಟೈಮ್ ಅಲ್ಲ. ಭಾಗ್ಯಲಕ್ಷ್ಮಿ ಕಾಲ್ ಮುರ್ಕೊಂಡು ನಮ್ಮ ಮುಂದೆ ಬೀಳೋ ಹೊತ್ತಲ್ಲಿ ನಾವೇ ಕಿತ್ತಾಡ್ಕೊಂಡು ಕಾಲ್ ಮುರ್ಕೊಂಡ್ರೆ ಏನು ಯೂಸ್ ಅಲ್ವಾ? ಚಂದ್ರ, ನಾಳೆ ಎಕ್ಸಾಮ್ ಅಲ್ಲ ಒಂದು ಪಾಸ್ ಆಗಿ ಆಸ್ತಿ ನಮ್ಮ ಕೈಗೆ ಬಂದರೆ ಆಸ್ತಿನ ಸಮಭಾಗ ಮಾಡ್ಕೊಳ್ಳೋಣ, ಆಯ್ತಾ? ಈಕ್ವಲ್ ಆಗಿರ್ಬೇಕು. ನನಗೆ ಮುಕ್ಕಾಲು ಭಾಗ, ನಿನಗೆ ಕಾಲು ಭಾಗ. ಈಕ್ವಲ್ ಆಗಿ ಶೇರ್ ಮಾಡ್ತೀಯಲ್ಲ ಅಣ್ಣಯ್ಯ ನೀನು. ಸೂಪರ್. ಏನು ಕಿಂಡಲ್ ಮಾಡ್ತಿದೀಯಾ? ಇನ್ನೇನು ನಾನು ಅರ್ಧ ಇಟ್ಕೊಂಡು ನಿನಗೆ ಅರ್ಧ ಕೊಡ್ಬೇಕಾಯ್ತಾ? ಅದನ್ನ ಯಾರಾದರೂ ಈಕ್ವಲ್ ಅಂತಾರ? ಅಣ್ಣಯ್ಯ, ನೀನು ನನ್ನನ್ನು ಇಷ್ಟನ ಅರ್ಥ ಮಾಡ್ಕೊಂಡಿರೋದು. ನನಗೆ ಆಸ್ತಿಲಿ ಅರ್ಧ ಭಾಗ ಏನು, ಕಾಲ್ ಭಾಗನೂ ಬೇಡ ಅಣ್ಣಯ್ಯ. ಆಸ್ತಿ ಪೂರ್ತಿ ನೀನೇ ತಗೋ. ಅದ್ರಲ್ಲಿ ಒಂದು ಬಿಡುಗಾಸು ಕೂಡ ನನಗೆ ಬೇಡ. ಬೇಡವಾ? ಏನೇ ಹೀಗೆ ಹೇಳ್ತಿದ್ಯಾ? ಅಣ್ಣಯ್ಯ, ಆ ಪೂರ್ತಿ ಆಸ್ತಿನೂ ನೀನೇ ತಗೋ. ನೀನು ಖುಷಿಯಾಗಿರೋದನ್ನ ನೋಡಿಕೊಂಡು ನಾನು ಸಂತೋಷವಾಗಿರ್ತೀನಿ. ಅಣ್ಣಯ್ಯ, ಮರ ಹತ್ತೋದು ನೀನೇ, ಅಲ್ಲಿರೋ ಹಣ್ಣು ಸಿಗೋದು ನಿನಗೇನೆ. ಆದರೆ ಬುಡದ ಹತ್ರ ಕತ್ತಿ ಹಿಡ್ಕೊಂಡು ನಿಂತಿರೋದು ನಾನು. ಬುಡನ ಹೇಗೆ ಕತ್ತರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗೋಗು. ನೀನು ಅಪ್ಪಯ್ಯನ ಕೊಂದಿರೋ ಒಂದು ವಿಡಿಯೋ ಸಾಕು. ಅದು ನನ್ನ ಹತ್ರ ಸೇಫಾಗಿದೆ. ಅದನ್ನಿಟ್ಕೊಂಡು ನೀನು ನಿನ್ನ ಕಣ್ಣೀರಲ್ಲಿ ನನ್ನ ಕಾಲು ತೊಳೆದು ಆಸ್ತಿ ಪತ್ರನೆಲ್ಲ ನನ್ನ ಕಾಲು ಬುಡದಲ್ಲಿಟ್ಟು ಸನ್ಯಾಸ ತಗೊಂಡು ಹೋಗೋ ಹಾಗೆ ಮಾಡೋದಕ್ಕೆ. ಜಸ್ಟ್ ವೇಟ್ ಅಂಡ್ ಸಿ. ಸಾಧಿಸೋನೆ ಸಾಧಕನು ಯಾವುದಯ್ಯ ದಾರಿ, ಶೋಧಿಸೋನೆ ಶೋಧಕನು ವಂಚನೆ ದುಬಾರಿ, ಮೋಸ ಮಾಡೋ ಮೋಸಕ್ಕೇನೆ ಕಟ್ಟು ಒಂದು ಗೋರಿ, ಅಡ್ಡ ಸಿಕ್ರೆಯ ಮನೆಗೂ ತಗೋ ಸುಪಾರಿ. ಬಾರಪ್ಪ, ಬಾ 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 ಬಾ. ಏನು ಸಂಜು, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನೀನು ಹುಡುಗಾಟ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ಯಾ? ಈಗ ನಾನು ಕರ್ಕೊಂಡು ಹೋಗ್ತಿರೋ ಜಾಗನ ನೀನು ಗೆಸ್ ಮಾಡಕ್ ಸಾಧ್ಯನೇ ಇಲ್ಲಪ್ಪ. ಮೆಟ್ಲಿದೆ, ಹುಷಾರು. ಲೇ, ಈ ಊರಲ್ಲಿ ನಾನು ನೋಡ್ದಿರೋ ಜಾಗ ಯಾವುದೋ ಇದೆ. ನೀನಿನ್ನೂ ಹೊಸಬಾ ಈ ಊರಿಗೆ. ನೀನು ಈ ಜಾಗ ನೋಡಿರಕ್ ಸಾಧ್ಯನೇ ಇಲ್ಲಪ್ಪ. ಬಾ ಬಾ. ಎಲ್ಲಿಗೋ? ನಿಂತ್ಕೋ, ಹಂಗೆ ಇರೋ. ಆದಿತ್ಯನ ಥರನೇ ನಮ್ಮ ಸಂಜೆ ಹುಟ್ಟೋದಕ್ಕೆ ಹೇಗೆ ಸಾಧ್ಯ? ದೊಡ್ಡ ಯಜಮಾನ್ರ ಮಗ ಈಗ ನಮ್ಮ ಮಗನ ಹುಟ್ಟಿದನ. 25 ವರ್ಷದ ಹಿಂದೆ ನಿಮ್ಮ ಕಾರ್ ಮೇಲೆ ನಾನು ಆದಿತ್ಯ ಅಂತ ಗೀಚಿದ್ದೆ. ಈಗ ನೆನಪಾಯ್ತಾ?